ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಸೆಕೆಂಡ್ ಇಯರ್ ಡಿಗ್ರಿ BA ಅವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್, ಆ ಟಾಪಿಕ್ ಬಗ್ಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ನಲ್ಲಿ ಅದರ ಸಾರಾಂಶವನ್ನ ಹೇಳ್ತೇನೆ ಅಥವಾ ಸಮ್ಮರಿಯನ್ನು ಹೇಳ್ತೇನೆ ಇಂಗ್ಲಿಷಲ್ಲಿ. ಸೊ ನಿಮಗೆ ಇದರ ಸಮ್ಮರಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ. ಸಮ್ಮರಿಯನ್ನು ನೀವು ಕೂಡ ನೋಡ್ಕೋಬಹುದು. ಹಾಗೇನೆ ಇದೊಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಆಗಿರೋದ್ರಿಂದ ಇದರದ್ದು ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಾನು ನಿಮ್ಗೆ ಸಮ್ಮರಿಯನ್ನ ಹೇಳ್ತೇನೆ. ಆ ಸಮ್ಮರಿಯನ್ನ ನೀವು ಕೇಳ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸಾರಾಂಶವನ್ನ ಅರ್ಥ ಮಾಡ್ಕೊಂಡು ನಾನು ಬರ್ದ ಸಮ್ಮರಿಯನ್ನ ನೀವು ಕೂಡ ಬರ್ಕೊಳ್ಬಹುದು. ನಿಮ್ಗೆ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ನೀವು ಅದನ್ನ ಕೂಡ ಓದ್ಕೊಳ್ಬಹುದು. ಓವರ್ ಆಲ್ ಸಮ್ಮರಿ ಏನಿರುತ್ತೆ ಅದನ್ನ ನಾನಿಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಿಮ್ಗೆ ಹೇಳ್ತೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಮ್ಮರಿಯನ್ನ ಮ್ಯಾಥ್ಯೂ ಆರ್ನಾಲ್ಡ್ ಅವರು ಬರ್ದಿರ್ತಾರೆ. ಆಥರ್ ಹೆಸರು ಮ್ಯಾಥ್ಯೂ ಆರ್ನಾಲ್ಡ್ ಅವರು ಬರ್ದಿರ್ತಾರೆ. ಪೋಯಂ ಹೆಸರು ಡೋವರ್ ಬೀಚ್ ಅಂತ. ಡೋವರ್ ಬೀಚ್ ಇದು ಒಂದು ಫಿಲಾಸಫಿಕಲ್ ಪೋಯಂ ಆಗಿರುತ್ತೆ. ಒಂದು ಫಿಲಾಸಫಿ ತರ ಇರುವಂತಹ ಒಂದು ಪೋಯಂ ಆಗಿರುತ್ತೆ. ಇದರ ಸಮ್ಮರಿಯನ್ನು ನಾನು ನಿಮ್ಗೆ ಈಗ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಡೋವರ್ ಬೀಚ್ ಇಸ್ ಅ ಫೇಮಸ್ ಪೋಯಂ ರಿಟನ್ ಬೈ ಮ್ಯಾಥ್ಯೂ ಆರ್ನಾಲ್ಡ್. ಮ್ಯಾಥ್ಯೂ ಆರ್ನಾಲ್ಡ್ ಎನ್ನುವಂತಹವರು ಈ ಪೋಯಂ ಅನ್ನ ಬರೀತಾರೆ. ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವರು ಬರೀತಾರೆ ಅಂತಂದ್ರೆ, ಅವರು ಬೀಚ್ ಹತ್ರ ನಿಂತ್ಕೊಂಡು ಬೀಚ್ ಅನ್ನ ನೋಡ್ತಾ ಇರ್ತಾರೆ, ಅಥವಾ ಒಂದು ಏನ್ ಹೇಳ್ತಾರೆ, ಸಮುದ್ರ ದಂಡೆಯ ಸೈಡ್ ಅಲ್ಲಿ ನಿಂತ್ಕೊಂಡು ಇಡೀ ಸಮುದ್ರವನ್ನ ನೋಡ್ಕೊಂಡು ಅವರು ಒಂದು ತರ್ಕಬದ್ಧವಾಗಿ ಅಥವಾ ಫಿಲಾಸಫಿಕಲ್ ಆಗಿ ಏನೋ ಒಂದು ಯೋಚನೆ ಮಾಡ್ಕೊಳ್ತಾ ಈ ಒಂದು ಪೋಯಂ ಅನ್ನ ಬರೆದಿರ್ತಾರೆ. ಇನ್ ದಿಸ್ ಪೋಯಂ ದ ಪೋಯೆಟ್ ಸ್ಟ್ಯಾಂಡ್ಸ್ ನಿಯರ್ ಡೋವರ್ ಬೀಚ್ ಅಟ್ ನೈಟ್ and looks at the calm sea, the moonlight and the peaceful surroundings. ಅಂದ್ರೆ ಅವರು ಬೀಚ್ ಹತ್ರ ನಿಂತ್ಕೊಂಡು ಒಂದು ಪ್ರಶಾಂತವಾಗಿದ್ದಂತಹ ಸಮುದ್ರವನ್ನ ನೋಡ್ತಾರೆ. ಮತ್ತೆ ಆ ಚಂದಿರನನ್ನ ಸಂಜೆ ಸಮಯದಲ್ಲಿ ಕಾಣುವಂತಹ, ಅದು ಸಮುದ್ರದ ಸೈಡ್ ಅಲ್ಲಿ ಸಂಜೆ ಸಮಯದಲ್ಲಿ ಮೂನ್ ತುಂಬಾ ಚೆನ್ನಾಗಿ ಕಾಣ್ತವೆ. ಹಾಗೇನೆ ಆ ಒಂದು ಓವರ್ ಆಲ್ ಸರೌಂಡಿಂಗ್ಸ್ ಏನಿದೆ ಅಥವಾ ಸುತ್ತಮುತ್ತಲ ಪ್ರದೇಶಗಳೇನಿದೆ ಅದು ತುಂಬಾ ಪೀಸ್ಫುಲ್ ಆಗಿದೆ. ಎಟ್ ಫಸ್ಟ್ ಎವ್ರಿಥಿಂಗ್ ಅಪಿಯರ್ಸ್ ಬ್ಯೂಟಿಫುಲ್ ಅಂಡ್ ಕ್ವೈಟ್. however as he listens to the sound of the waves, he begins to think about the sadness, uncertainty and suffering in human life. ಒಂದು ಸಲ ಅವರು ಹೀಗೆ ಸಮುದ್ರವನ್ನ ದಿಟ್ಟಿಸಿ ನೋಡ್ತಾ ಇರುವಾಗ ಅವರಿಗೇನೋ ಅದು ತುಂಬಾ ಸುಂದರವಾಗಿ ಅಥವಾ ತುಂಬಾ ಶಾಂತವಾಗಿ ಕಂಡರೂ ಕೂಡ ಆ ಸೌಂಡ್ ಅಲ್ಲಿರುವಂತಹ ಆ ಒಂದು ವೇವ್ ಅಲೆಗಳಲ್ಲಿ ಬರುವಂತಹ ಸೌಂಡ್ಗಳು ಅಥವಾ ಅದರಲ್ಲಿರುವಂತಹ ಒಂದು ಆ ನಾದಗಳಿಂದ ಅಲೆಗಳ ನಾದಗಳನ್ನ ಕೇಳುವಾಗೆಲ್ಲ ಅವರಿಗೆ ಯಾವ ಯೋಚನೆ ಬರ್ತದೆ, ಶುರುವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ, ಒಂದು ಮನುಷ್ಯನ ಜೀವನದಲ್ಲಿ ಬರುವಂತಹ ಸಫರಿಂಗ್ಸ್ಗಳು, ನೋವುಗಳು, ಅನಿಶ್ಚಿತತೆಗಳು, ಅಂದ್ರೆ ಯಾವುದು ಸ್ಥಿರವಲ್ಲ, ಎಲ್ಲವೂ ಕೂಡ ಕ್ಷಣಿಕ ಮಾತ್ರ ಎನ್ನುವಂತಹ ಒಂದು ಪರಿಸ್ಥಿತಿಗಳು, ಹಾಗೇನೆ ನೋವುಗಳು, ದುಃಖಗಳು, ಇವೆಲ್ಲವೂ ಕೂಡ ಅವರಿಗೆ ನೆನಪಾಗ್ತದೆ. ಅಂದ್ರೆ ಸಮುದ್ರದ ಅಲೆಗಳು ಎಷ್ಟು ಸುಂದರವಾಗಿ ಕಾಣ್ತದೋ ಅದು ಆ ಏನು ಶಾಂತವಾಗಿ ಕಂಡರೂ ಕೂಡ ಅದೆಷ್ಟು ಒಮ್ಮೊಮ್ಮೆ ಅಲೆಗಳು ಬಂದು ಹೋಗುವಾಗ ಅದು ಬರುವಂತಹ ಸೌಂಡ್ಗಳನ್ನೆಲ್ಲ ಅವರು ಕೇಳ್ತಾ ಇರುವಾಗ ಅವರಿಗೆ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳು, ಅನಿಶ್ಚಿತತೆಯ ಇರುವಂತಹ ಈ ಜೀವನ ಅಥವಾ ಸ್ಥಿರವಿಲ್ಲದ ಈ ಒಂದು ಕ್ಷಣಿಕ ಜೀವನ, ಅದೆಲ್ಲದರ ಬಗ್ಗೆ ಅವರಿಗೊಂದು ಯೋಚನೆಗಳು ಬಂದ್ಬಿಡುತ್ತೆ ಆ ಕ್ಷಣದಲ್ಲಿ. ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೋಡುದಾದ್ರೆ, ದ ಪೋಯೆಟ್ ಡಿಸ್ಕ್ರೈಬ್ಸ್ ದ ಸಿ ಆಸ್ ಕಾಮ್ ಅಂಡ್ ಬ್ಯೂಟಿಫುಲ್. ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಸಮುದ್ರ ಏನಿದೆ ತುಂಬಾ ಕಾಮ್ ಮತ್ತೆ ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ. ದ ಮೂನ್ ಶೈನ್ಸ್ ಬ್ರೈಟ್ಲಿ ಅಂಡ್ ದ ಕಾಸ್ಟ್ ಆಫ್ ಫ್ರಾನ್ಸ್ ಕ್ಯಾನ್ ಬಿ ಸೀನ್ ಫ್ರಮ್ ದ ಅಕ್ರಾಸ್ ಇಂಗ್ಲಿಷ್ ಚಾನೆಲ್ ಅಂತ ಹೇಳ್ತಾರೆ. ಅಂದ್ರೆ ಈ ಚಂದ್ರ ಏನು ತುಂಬಾ ಬ್ರೈಟ್ ಆಗಿ ಹೊಳಿತಾ ಇದ್ದಾರೆ ಚಂದ್ರ, ಹಾಗೇನೆ ಆ ಒಂದು ಕಾಲುವೆಗಳಲ್ಲಿ ಸಮುದ್ರದ ಏನು ನೀರುಗಳಲ್ಲಿ ಆ ಚಂದ್ರನ ಪ್ರತಿಬಿಂಬ ಕೂಡ ಕಾಣ್ತಾ ಇದೆ ಸುಂದರವಾಗಿ. ಆ ಒಂದು ಆ ಚಂದ್ರನ ಒಂದು ಪ್ರತಿಬಿಂಬಗಳನ್ನು ನಾವು ಆ ನೀರಲ್ಲಿ ನೋಡಬಹುದು. ದ ಜೆಂಟಲ್ ಸೌಂಡ್ ಆಫ್ ದ ವೇವ್ಸ್ ಕ್ರಿಯೇಟ್ ಎ ಪೀಸ್ಫುಲ್ ಅಟ್ಮಾಸ್ಫಿಯರ್. ಅಂದ್ರೆ ಒಂದು ಹದವಾದ ನವಿರಾದ ಏನೊಂದು ಸೌಂಡ್ ಬರ್ತಾ ಇದೆ, ಆ ಅಲೆಗಳ ಸೌಂಡ್, ಅದು ಆ ಒಂದು ಜಾಗವನ್ನ ಇನ್ನಷ್ಟು ಕೂಡ ಪೀಸ್ ಆಗಿ ಶಾಂತವಾಗಿ ಮಾಡ್ತಾ ಇದೆ. ಬಟ್ ವೆನ್ ದ ವೇವ್ಸ್ ಮೂವ್ ಬ್ಯಾಕ್ ಅಂಡ್ ಫೋರ್ತ್ ಓವರ್ ದ ಪೆಬಲ್ಸ್ ಆನ್ ದ ಶೋರ್. ಅಂದ್ರೆ ಯಾವಾಗ ಆ ಅಲೆಗಳೆಲ್ಲವೂ ಒಂದ್ಸಲ ಸಮುದ್ರದ ತೀರಕ್ಕೆ ಬಂದು ಅಪ್ಪಳಿಸಿ ಮತ್ತೆ ವಾಪಸ್ ಬರೋ ಸಂದರ್ಭದಲ್ಲಿ ಬರುವಂತಹ ಒಂದು ಆ ಸೌಂಡ್ಗಳೇನಿದೆ, ದೇ ಪ್ರೊಡ್ಯೂಸಸ್ ಎ ಹಾರ್ಶ್ ಸೌಂಡ್. ಅಂದ್ರೆ ಒಂದು ಸಮುದ್ರದ ಅಲೆಗಳು ಮುಂದೆ ಬಂದು ಹಿಂದೆ ಮುಂದೆ ಚಲಿಸುವಾಗ ಒಂದು ಕಲ್ಲುಗಳಿಗೆಲ್ಲ ಹೊಡೆದು ಹೋಗುವಾಗ ಒಂದು ಬರ್ತದಲ್ಲ ಒಂದು ಹಾರ್ಶ್ ಸೌಂಡ್, ಆ ಸೌಂಡ್ ದಿಸ್ ಸೌಂಡ್ ರಿಮೈಂಡ್ಸ್ ದ ಪೋಯೆಟ್ ದಟ್ ಹ್ಯಾಪಿನೆಸ್ ಇನ್ ಹ್ಯೂಮನ್ ಲೈಫ್ ಇಸ್ ಓನ್ಲಿ ಟೆಂಪರರಿ ಅಂಡ್ ದಟ್ ಸಾರೋ ಇಸ್ ಆಲ್ವೇಸ್ ಪ್ರೆಸೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಸೌಂಡ್ಗಳಲ್ಲಿ ಬಂದು
ಅಂದ್ರೆ ಅಲೆಗಳು ಮುಂದೆ ಹಿಂದೆ ಹೋಗ್ತಾ ಬರ್ತಾ ಇರುವಾಗ ಅದು ಮಾಡುವಂತಹ ಏನ್ ಸೌಂಡ್ ಇದೆ, ಆ ಸೌಂಡ್ ಅನ್ನ ಕೇಳುವಾಗ ಅವರಿಗೆ ಅನ್ಸುತ್ತೆ ಮನುಷ್ಯನ ಜೀವನವು ಕೂಡ ಹೀಗೇನೆ, ಅದು ಒಂದು ಕ್ಷಣ ನಮ್ಗೆ ಸಂತೋಷ ತರ ಕಂಡ್ರು ಕೂಡ ಇನ್ನೊಂದು ಕ್ಷಣದಲ್ಲಿ ಅಥವಾ ಮತ್ತೊಂದು ಕ್ಷಣದಲ್ಲಿ ಅಲ್ಲಿ ಒಂದು ಸಾರ ಇದೆ, ಅಂದ್ರೆ ಬೇಜಾರಿದೆ, ದುಃಖ ಇದೆ, ಅಥವಾ ಯಾವಾಗ್ಲೂ ಅಲ್ಲಿ ಒಂದು ನೋವು ಕೂಡ ಇದ್ದೇ ಇರುತ್ತೆ. ಪ್ರತಿ ಕ್ಷಣವೂ ಕೂಡ ಅದು ಕ್ಷಣಿಕ ಆಗಿರುತ್ತೆ. ಅದು ಎಷ್ಟೇ ಖುಷಿ ಇರಲಿ, ಅಷ್ಟೇ ದುಃಖ ಇರಲಿ, ಒಂದು ಕ್ಷಣಿಕವಾದ ಆ ಒಂದು ಅನುಭೂತಿ ಆಗಿರುತ್ತೆ ಎನ್ನುವುದನ್ನಲ್ಲಿ ಕವಿ ಫಿಲಾಸಫಿಕಲ್ ಆಗಿ ಯೋಚನೆ ಮಾಡಿ ಬರೀತಾರೆ. ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಹೋಗುದಾದ್ರೆ, ದ ಪೋಯೆಟ್ ದೆನ್ ರಿಮೆಂಬರ್ಸ್ ದ ಏನ್ಷಿಯಂಟ್ ಗ್ರೀಕ್ ರಿಟರ್ Sophocles, who also heard the sound of the sea many centuries ago. Sophocles connected this sound with the sufferings and misery of human life. Arnold feels that people of every age experience the same pain, fear, and uncertainty. ಅರ್ನಾಲ್ಡ್ಗೆ ಅವರ ಗ್ರೀಕ್ ಒಬ್ಬ ಏನ್ಷಿಯಂಟ್, ತುಂಬಾ ಹಿಂದೆ ಇರುವಂತಹ ಒಬ್ಬ ಗ್ರೀಕ್ ರಿಟರ್ ಬರ್ದಿದ್ದು ಕೂಡ ನೆನಪಾಗ್ತದೆ. ಅಂದ್ರೆ ಈ ಒಂದು ಸಮುದ್ರದ ಸೌಂಡ್ ಗಳಲ್ಲಿ ಬರುವಂತಹ ಈ ಒಂದು ಸೌಂಡ್ ಗಳನ್ನ ಅವರು ಕೇಳ್ಕೊಂಡು ಅವರು ಒಂದು ಕನೆಕ್ಟ್ ಆಗಿ ಅವರು ಬರ್ದಿರ್ತಾರೆ. ಮನುಷ್ಯನ ಜೀವನದಲ್ಲಿ ಮನುಷ್ಯನ ಜೀವನ ಅಂದ್ರೆ ಒಂದು ಸಫರಿಂಗ್ ಗಳು, ದುಃಖದ ಒಂದು ಸಂತೆ ಆಗಿರುತ್ತೆ ಮನುಷ್ಯನ ಜೀವನ ಎಂದು ಈ ಒಂದು ಫೇಮಸ್ ಗ್ರೀಕ್ ರೈಟರ್ ಏನ್ ಬರ್ದಿರ್ತಾರಲ್ಲ ಅದು ಕೂಡ ಅವರಿಗೆ ನೆನಪಾಗ್ತದೆ. ಮತ್ತೆ ಆ ಒಂದು ಅವ್ರು ಬರ್ದಿರುವಂತಹ ಒಂದು ವರ್ಡ್ಸ್ ಅನ್ನ ಇವರು ಕನೆಕ್ಟ್ ಮಾಡ್ಕೊಳ್ತಾರೆ ಅಲ್ಲಿ ನಿಂತ್ಕೊಂಡಾಗ. ಅಂದ್ರೆ ಇವರು ಕೂಡ ಅದನ್ನ ತನ್ನ ಜೀವನಕ್ಕೆ ಅಥವಾ ತನ್ನ ಒಂದು ಯೋಚನಾ ಲಹರಿಗೆ ಕನೆಕ್ಟ್ ಮಾಡ್ಕೊಳ್ತಾರೆ. ಮತ್ತೆ ಅವ್ರು ಅನ್ಕೊಳ್ತಾರೆ ಮನುಷ್ಯನ ಪ್ರತಿಯೊಂದು ವಯಸ್ಸಿನಲ್ಲಿ ಕೂಡ ಅವನಿಗೆ ದುಃಖ ಅಥವಾ ಫಿಯರ್ ಅಥವಾ ಒಂದು ಅನಿಶ್ಚಿತತೆ ಅನ್ನೋದು ಖಂಡಿತ ಬಂದೇ ಬರ್ತದೆ ಅಂತ ಹೇಳುವುದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ದ ಪೋಯೆಟ್ ಇಂಟ್ರೊಡ್ಯೂಸ್ ದ ಐಡಿಯಾ ಆಫ್ ದ sea of faith. He says that the past people had strong faith in God and religion. ಅಂದ್ರೆ ಮತ್ತೆ ಇವರು ನಮ್ಮ ಆಥರ್ ಏನ್ ಹೇಳ್ತಾರೆ ಅಂದ್ರೆ, ಪೋಯೆಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ಸಿ ಆಫ್ ಫೈತ್ ಅಂದ್ರೆ ಒಂದು ನಂಬಿಕೆಗಳ ಸಾಗರ ಏನಿದೆ. ಸಿ ಆಫ್ ಫೇತ್ ಅಂದ್ರೆ ನಂಬಿಕೆಗಳ ಸಾಗರ. ಮೊದ್ಲೆಲ್ಲ ಮನುಷ್ಯರು ಹೇಗಿದ್ರು ಹಿಂದಿನ ಕಾಲದಲ್ಲಿ ಅಂತಂದ್ರೆ, ಅವರಿಗೆ ನಂಬಿಕೆ ಅನ್ನೋದು ಅಥವಾ ದೇವರ ಮೇಲೆ ತುಂಬಾ ಭಕ್ತಿ ಇತ್ತು, ನಂಬಿಕೆ ಅವರ ಜೀವಾಳ ಆಗಿತ್ತು. ಬಟ್ ಈಗ ಅಂದ್ರೆ ಅವರಿಗೆ ನಂಬಿಕೆ ಎನ್ನುವುದೆಲ್ಲ ಎಷ್ಟು ಒಂದು ಹಿಂದಿನ ಒಂದು ಜನರೇಷನ್ ಅಲ್ಲಿ ಇತ್ತಂದ್ರೆ, ಅಷ್ಟು ಒಂದು ನಂಬಿಕೆ ಉಸಿರಾಗಿತ್ತು ಅಥವಾ ನಂಬಿಕೆ ಸಮುದ್ರವಾಗಿತ್ತು. ಅವ್ರಿಗೆ ಸಮುದ್ರದಂತಹ ಒಂದು ನಂಬಿಕೆಯನ್ನ, ಅಷ್ಟು ಬೆಟ್ಟದಷ್ಟು ನಂಬಿಕೆ ಅಂತಾರಲ್ಲ ಹಾಗೇನೆ ಒಂದು ಸಮುದ್ರಕ್ಕೆ ಹೋಲಿಸಿದ್ರೆ ಅನ್ನೋದು ಒಂದು ಅಗಾಧವಾದ ನಂಬಿಕೆ ಇತ್ತು ದೇವರುಗಳಲ್ಲಿ ಮತ್ತೆ ಧರ್ಮಗಳಲ್ಲಿ ಹಿಂದಿನ ಕಾಲದಲ್ಲಿ ಜನರಿಗೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಹಾಗೇನೆ ಈ ಒಂದು ನಂಬಿಕೆ ಎನ್ನುವಂಥದ್ದು ಆ ಮನುಷ್ಯರಿಗೆ ಒಂದು ಹೋಪ್ ಕೊಡ್ತಾ ಇತ್ತು, ಕಂಫರ್ಟ್ ಕೊಡ್ತಾ ಇತ್ತು, ಹಾಗೆ ಸೆಕ್ಯೂರಿಟಿಯನ್ನ ಕೊಡ್ತಾ ಇತ್ತು. ಅಂದ್ರೆ ಈ ನಂಬಿಕೆ ಎನ್ನುವಂತಹದ್ದನ್ನ, ದಿಸ್ ಫೈತ್ ಗೇವ್ ದೆಮ್ ಹೋಪ್ ಅಂಡ್ ಕಂಫರ್ಟ್ and security, but now the sea of faith is slowly disappearing ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಒಂದು ಅಗಾಧವಾದ ನಂಬಿಕೆ ಎಲ್ಲ ಹಿಂದಿನ ಕಾಲದಲ್ಲಿ ಧರ್ಮಗಳ ಮೇಲೆ ಮತ್ತೆ ದೇವರುಗಳ ಮೇಲೆ ಇದೆ. ಆದರೆ ಈಗ ಯಾವ ಮನುಷ್ಯರಿಗೂ ದೇವರು ಮತ್ತೆ ಧರ್ಮಗಳಲ್ಲಿ ನಂಬಿಕೆ ಕಡಿಮೆ ಆಗ್ತಿದೆ ಅಥವಾ ಅಂತಹ ನಂಬಿಕೆಗಳು ಎಲ್ಲಿ ಕೂಡ ಕಾಣ ಸಿಗುವುದಿಲ್ಲ ಎನ್ನುವುದನ್ನ ನಾವಿಲ್ಲಿ ಕವಿ ಹೇಳುವುದನ್ನ ನೋಡ್ಬೋದು. ಆಸ್ ರಿಲಿಜಿಯಸ್ ಫೈತ್ ಡಿಕ್ಲೈನ್ಸ್, ಪೀಪಲ್ ಫೀಲ್ ಲೋನ್ಲಿ, ಕನ್ಫ್ಯೂಸ್ಡ್ ಅಂಡ್ ಅನ್ಸರ್ಟನ್ ಅಬೌಟ್ ಲೈಫ್. ಅಂದ್ರೆ ಆಸ್ ರಿಲಿಜಿಯಸ್ ಫೈತ್ ಡಿಕ್ಲೈನ್ ಅಂದ್ರೆ ಹೇಗೆ ಒಂದು ದೇವರ ಮೇಲೆ ಅಥವಾ ಯಾವ್ದಾದ್ರು ಧರ್ಮದ ಮೇಲೆ ಇರುವಂತಹ ನಂಬಿಕೆಗಳು ಕಡಿಮೆ ಆಗ್ತಾ ಇದೆಯೋ, ಹಾಗೇನೆ ಮನುಷ್ಯನಿಗೆ ಒಂದು ಏಕಾಂಗಿತನದ ಭಾವನೆ ಅಥವಾ ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲಿರುವಂತಹ ಅಥವಾ ಅನಿಶ್ಚಿತತೆ ಅನ್ನುವಂತಹ ಈ ಒಂದು ಭಾವನೆ ಯಾವಾಗ್ಲೂ ಮನುಷ್ಯನಿಗೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ಧರ್ಮ ದೇವರುಗಳಲ್ಲಿ ಅವರಿಗೆ ನಂಬಿಕೆ ಇಲ್ಲದೆ ಇರುವುದರಿಂದ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾರೆ. ಇನ್ನು ದ ವರ್ಲ್ಡ್ ಹ್ಯಾಸ್ ಬಿಕಮ್ ಫುಲ್ ಆಫ್ ಡೌಟ್ ಇನ್ಸ್ಟೆಡ್ ಆಫ್ ಬಿಲೀಫ್. ಈಗ ಯಾವ ತರ ಆಗಿದೆ ಈ ಪ್ರಪಂಚ ಅಂತಂದ್ರೆ, ಫುಲ್ ಡೌಟ್ ಅಂದ್ರೆ ಫುಲ್ ಅನುಮಾನಗಳು ಇದ್ರಗಳಿಂದನೇ ಕೂಡ್ಕೊಂಡಿದೆ, ಅಪವಾದಗಳಿಂದ ಅಥವಾ ಅನುಮಾನಗಳಿಂದನೇ ಈ ಪ್ರಪಂಚ ಈಗ ತುಂಬಿ ಹೋಗಿದೆ. ಬದಲಾಗಿ ಇಲ್ಲಿ ನಂಬಿಕೆ ಯಾರಿಗೂ ಯಾರಲ್ಲಿಯೂ ಇಲ್ಲ ಎಂದು ಕವಿ ಫಿಲಾಸಫಿಕಲ್ ಆಗಿ ಇದನ್ನ ಹೇಳ್ತಾರೆ. ಇನ್ನು ಇನ್ ದ ಫೈನಲ್ ಪಾರ್ಟ್ ಆಫ್ ದ ಪೋಯಮ್, ದ ಪೋಯೆಟ್ ಟರ್ನ್ಸ್ ಹಿಸ್ ಬಿಲವ್ಡ್ ಅಂಡ್ ಆಸ್ಕ್ ಹರ್ ಟು ರಿಮೈನ್ ಟ್ರೂ ಟು ಹಿಮ್. ಈ ಕೊನೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಂತಹ ಒಂದು ಅನಿಶ್ಚಿತತೆಯ ಜೀವನದ ನಡುವೆ ಅಥವಾ ನೋವುಗಳು ದುಃಖಗಳ ಬದುಕಿನ ನಡುವೆ ನಿನ್ನ ಪ್ರೀತಿ ನನ್ನೊಂದಿಗೆ ಯಾವಾಗ್ಲೂ ಸ್ಥಿರವಾಗಿ ಇರಲಿ ಎಂದು ಅವರು ಹೇಳ್ತಾರೆ. ಅವರ ಲವ್ಡ್ ಒನ್ ಅಂದ್ರೆ ಅವಳ ಬಿಲವ್ಡ್ ಒನ್ ಅಥವಾ ಅವರ ಪ್ರೀತಿ ಪಾತ್ರರಲ್ಲಿ ಈ ಒಂದು ರಿಕ್ವೆಸ್ಟ್ ಅನ್ನು ಅವರು ಹೇಳ್ತಾರೆ, ಅಥವಾ ನಿನ್ನ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ. ಅಂಡ್ ಹಿ ಬಿಲೀವ್ಸ್ ದಟ್ love, honesty and faithfulness are only the things that can give meaning to life. ಅವ್ರು ಏನ್ ನಂಬ್ತಾರೆ ಅಂತಂದ್ರೆ, ಈ ಇಂತಹ ಒಂದು ಅನ್ಸರ್ಟನಿಟಿ ಲೈಫ್ ಅಲ್ಲಿ ಅಥವಾ ಅನಿಶ್ಚಿತತೆಯ ಜೀವನದಲ್ಲಿ ಪ್ರೀತಿ ಅನ್ನೋದು ಮಾತ್ರ ನಮ್ಗೆ ಒಂದು ಬದುಕಲಿಕ್ಕೆ ಒಂದು ಹುರುಪನ್ನ ನೀಡುತ್ತೆ, ಅಥವಾ ಒಂದು ನಿಮ್ಮ ಪ್ರಾಮಾಣಿಕತೆ ಆಗ್ಲಿ, ನಿನ್ನಲ್ಲಿರುವಂತಹ ಒಂದು ಪ್ರಾಮಾಣಿಕತೆ ಆಗ್ಲಿ, ಒಂದು ವಿಶ್ವಾಸ ಆಗ್ಲಿ,
ಅಥವಾ ಒಂದು ಎಂತ ಹೇಳ್ತಾರೆ, ಒಂದು ನಿಜವಾದ ನಿನ್ನ ಪ್ರೀತಿಯಿಂದ ಅಷ್ಟೇ ನನಗೆ ಒಂದು ಒಳ್ಳೆಯ ಜೀವನವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿ ಯಾವುದೇ ಒಂದು ಒಳ್ಳೆಯ ಜೀವನ ಯಾವುದು ಕೂಡ ಸ್ಥಿರವಲ್ಲ, ಈ ಕ್ಷಣಗಳು ಎಲ್ಲವೂ ಕ್ಷಣಿಕ. ಆದ್ರೆ ಇಲ್ಲಿ ಒಂದು ನನ್ಗೆ ಸಿಗುವಂತ ಒಂದು ಹೋಪ್ ಅಥವಾ ಒಂದು ಅನ್ನುವಂತಹ ಒಂದು ಜೀವನಕ್ಕೆ ಒಂದು ಏನು ನನ್ನ ಒಂದು ಜೀವನದಲ್ಲಿ ಒಂದು ಹೋಪ್ ಕೊಡ್ಬೇಕಾದ್ರೆ ನಿನ್ನ ಪ್ರೀತಿ ನನ್ಗೆ ಬೇಕು, ಅಥವಾ ಆ ಒಂದು ಪ್ರೀತಿ ಏನಿದೆ ಅದು ನನ್ನೊಂದಿಗೆ ಯಾವಾಗ್ಲೂ ಸ್ಥಿರವಾಗಿ ಹೀಗೆ ಇರಲಿ ಎಂದು ಅವರು ಅವರ ಬಿಲೌಡ್ ಒನ್ ಅಥವಾ ಪ್ರೀತಿ ಪಾತ್ರಗಳಲ್ಲಿ ಕೇಳ್ಕೊಳ್ತಾರೆ ಅಥವಾ ಅವಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. And although the world appears beautiful, it is actually filled with the confusion, conflict, and sufferings. Therefore, human love becomes the greatest source of comfort and hope. ಹಾಗೇನೆ ಈ ಒಂದು ಪ್ರಪಂಚ ಏನಿದೆ ತುಂಬಾ ಬ್ಯೂಟಿಫುಲ್ ಅಥವಾ ಸುಂದರವಾಗಿ ನಮ್ಗೆ ಕಂಡರೂ ಕೂಡ, ನೋಡುವಾಗ ನಮ್ಗೆ ಸುಂದರವಾಗಿ ಪ್ರಪಂಚ ಕಂಡರೂ ಕೂಡ, ಇದು ಆಕ್ಚುಲ್ ಆಗಿ ಈ ಒಂದು ಪ್ರಪಂಚ ಹೇಗಿದೆಯಪ್ಪ ಅಂದ್ರೆ ಅದು ತುಂಬಾ ಒಂದು ಅನುಮಾನಗಳಿಂದ ಕೂಡಿಕೊಂಡಿದೆ, ಅಥವಾ ಸಂಘರ್ಷಗಳಿಂದ, ಕಾನ್ಫ್ಲಿಕ್ಟ್, ಏನಾದ್ರೂ ಸಮಸ್ಯೆ ಸಂಘರ್ಷಗಳಿಂದನೇ ಗಲಾಟೆಗಳಿಂದನೇ ಕೂತ್ಕೊಂಡಿರುತ್ತೆ, ಅಥವಾ ಯಾವುದೋ ಒಂದು ನೋವುಗಳು, ಏನಾದ್ರೂ ಸಫರಿಂಗ್ ಗಳಿಂದಲೇ ಕೂತ್ಕೊಂಡಿರುತ್ತೆ. ಹಾಗಾಗಿ ಹ್ಯೂಮನ್ ಲವ್ ಬಿಕಮ್ಸ್ ದ ಗ್ರೇಟೆಸ್ಟ್ ಸೋರ್ಸ್ ಆಫ್ ಕಂಫರ್ಟ್ ಅಂಡ್ ಹೋಪ್. ಒಂದು ಒಳ್ಳೆಯ ಕಂಫರ್ಟ್ ಸಿಗ್ಲಿಕ್ಕೆ, ಒಂದು ಹೋಪ್ ಅಂತ ಜೀವನದಲ್ಲಿ ಒಂದು ಹೋಪ್ ಬರ್ಲಿಕ್ಕೆ ಮನುಷ್ಯನನ್ನ ಪ್ರೀತಿಸುವುದು ಒಂದೇ ನೀಡ್ಲಿಕ್ಕೆ ಸಾಧ್ಯ, ಅಥವಾ ಒಂದು ಮನುಷ್ಯನ ಪ್ರಾಮಾಣಿಕವಾದ ಪ್ರೀತಿ ಒಂದೇ ಜೀವನಕ್ಕೆ ಬದಲಿಕ್ಕೆ ಒಂದು ಹೋಪ್ ಅಥವಾ ಒಂದು ಕಂಫರ್ಟ್ ಅನ್ನ ಕೊಡುತ್ತೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಅಂದ್ರೆ ಪ್ರೀತಿಯನ್ನು ಕೂಡ ಇಲ್ಲಿ ಅವ್ರು ಹೇಳ್ತಾರೆ, ಈ ಅನ್ಸರ್ಟನಿಟಿ ಲೈಫ್ ಅಲ್ಲಿ ಪ್ರೀತಿ ಎನ್ನುವುದು ನಮ್ಗೆ ಒಂದು ಹೋಪ್ ಆಗಿ ಕಾಣ್ತದೆ, ಅಥವಾ ಪ್ರೀತಿ ಅನ್ನೋದೇ ನಮ್ಗೆ ಒಂದು ಕಂಫರ್ಟ್ ಅನ್ನು ನೀಡ್ತದೆ, ಅಥವಾ ಬದುಕಲಿಕ್ಕೆ ಒಂದು ಏನೋ ಒಂದು ನಮ್ಗೆ ಏನ್ ಹೇಳ್ತಾರೆ, ಒಂದು ಪರ್ಪಸ್ ಅನ್ನ ನೀಡುತ್ತೆ ಪ್ರೀತಿ ಅನ್ನೋದು, ಅಥವಾ ಒಂದು ಹೋಪ್ ಅನ್ನ ನೀಡುತ್ತೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದಾಗಿದೆ ಈ ಪ್ಯಾರಾಗ್ರಾಫ್ ಅಲ್ಲಿ. ಇನ್ನು ದ ಪೋಯಮ್ ಶೋಸ್ ದಟ್ while nature is beautiful, human life often filled with the sadness and uncertainty. Matthew Arnold suggests that true love and faithfulness can help people face the difficulties of life with courage and hope ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪೋಯಮ್ ಅಲ್ಲಿ ಪ್ರಪಂಚ ಅಥವಾ ಈ ಒಂದು ಪ್ರಕೃತಿ ಎಷ್ಟೇ ಸುಂದರವಾಗಿ ಕಂಡ್ರು ಕೂಡ ಅದು ಕ್ರಮೇಣವಾಗಿ, ಅಥವಾ ಒಮ್ಮೆ ಈಗ ನಮ್ಗೆ ತುಂಬಾ ಸುಂದರವಾಗಿ ಕಂಡ್ರು ನೆಕ್ಸ್ಟ್ ಮರುಕ್ಷಣದಲ್ಲಿ ಅದು ಸ್ಯಾಡ್ ಆಗಿ ಕಾಣುತ್ತೆ ಈ ಪ್ರಪಂಚ. ಅಥವಾ ಅಂದ್ರೆ ಯಾವುದೇ ನಮ್ಮ ಜೀವನದಲ್ಲಿ ಬರುವಂತಹ ಒಂದು ಯಾವುದೇ ಕ್ಷಣವೂ ಕೂಡ ಶಾಶ್ವತವಾಗಿರುವುದಿಲ್ಲ. ಈ ಕ್ಷಣದಲ್ಲಿ ನೋವು ಇದ್ರೆ ನೆಕ್ಸ್ಟ್ ನಮ್ಗೆ ನಲಿವು ಅಥವಾ ಸಂತೋಷ ಸಿಗುತ್ತೆ, ಮತ್ತೆ ಮುಂದೆ ಸಂತೋಷಗಳಿದ್ದಾಗ ಒಂದು ಸಣ್ಣ ಪುಟ್ಟ ನೋವುಗಳು ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಜೀವನ ಯಾವುದೇ ಕಾರಣಕ್ಕೂ ಸ್ಥಿರವಾಗಿರುವುದಿಲ್ಲ, ಅದು ಬದಲಾವಣೆ ಆಗ್ತಾ ಇರ್ತದೆ. ನೋವು ನಲಿವುಗಳಿಂದಲೇ ಈ ಜೀವನ ಎನ್ನುವುದು ಕೂಡಿಕೊಂಡಿದೆ. ಆದ್ರೆ ಇಂತಹ ಒಂದು ಅನ್ಸರ್ಟಿನಿಟಿ ಲೈಫ್ ಅಲ್ಲಿ ಪ್ರೀತಿ ಅನ್ನುವಂತಹದ್ದು ನಮ್ಗೆ ಇಂತಹ ಒಂದು ಸ್ಟ್ರಾಂಗ್ ಸನ್ನಿವೇಶವನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಒಂದು ಧೈರ್ಯವನ್ನ ನೀಡುತ್ತೆ, ಅದೊಂದು ನಮ್ಗೆ ಹೋಪ್ ಅನ್ನ ನೀಡುತ್ತೆ. ಇಂತಹ ಸಿಚುವೇಶನ್ ಗಳನ್ನೆಲ್ಲ ಪಾರಾಗಿ ಬರ್ಲಿಕ್ಕೆ, ನೋವುಗಳನ್ನ ದಾಟಿ ಬರ್ಲಿಕ್ಕೆಲ್ಲ ಪ್ರೀತಿ ಅನ್ನುವಂತಹದ್ದು ಒಂದು ನಮ್ಗೆ ದಾರಿಯಾಗಿ ಧೈರ್ಯವಾಗಿ ಇರುತ್ತೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಸೊ ಪ್ರೀತಿ ಎನ್ನುವುದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎನ್ನುವುದನ್ನ ನಾವಿಲ್ಲಿ ಕವಿಯ ಮಾತಿನಲ್ಲಿ ಕೇಳ್ಬಹುದು. ಹಾಗೇನೆ ಮನುಷ್ಯನ ಜೀವನ ಒಂದು ಕ್ಷಣಿಕ ಎನ್ನುವುದು ಕೂಡ ಓವರ್ ಆಲ್ ಇದರಲ್ಲಿ ಕವಿ ಹೇಳ್ತಾ ಇರ್ತಾರೆ. ಇನ್ನು ಸೆಂಟ್ರಲ್ ಐಡಿಯಾ ಆಫ್ ದ ಪೋಯಮ್ ಅಂದ್ರೆ ಈ ಒಂದು ಪೋಯಮ್ ನ ಸೆಂಟ್ರಲ್ ಐಡಿಯಾ ಏನಾಗಿರುತ್ತಪ್ಪ ಅಂತಂದ್ರೆ, ಡೋವರ್ ಬೀಚ್ ಇಸ್ ದಟ್ ಮಾಡರ್ನ್ ಲೈಫ್ ಹ್ಯಾಸ್ ಲಾಸ್ಟ್ ಇಟ್ಸ್ ಫೇತ್, ಸರ್ಟನಿಟಿ ಮತ್ತೆ ಪೀಸ್. ಅಂದ್ರೆ ಈ ಒಂದು ಜೀವನ ಏನಿದೆ ಎಲ್ಲವನ್ನ ಕಳೆದುಕೊಂಡಿದೆ. ಈಗಿನ ಮನುಷ್ಯನ ಒಂದು ಮಾಡರ್ನ್ ಲೈಫ್, ನಮ್ಮ ಈಗಿನ ಜೀವನ ಯಾವ ತರ ಇದೆ ಅಂತಂದ್ರೆ ನಂಬಿಕೆ ಕಳ್ಕೊಂಡಿದ್ದಾರೆ, ಒಂದು ಯಾವುದಕ್ಕೂ ಕೂಡ ಸ್ಥಿರವಾಗಿರುವುದಿಲ್ಲ, ಮತ್ತೆ ಶಾಂತಿ ಇಲ್ಲ, ಎಲ್ಲವೂ ಹಾಗೆ ಆಗಿರುತ್ತೆ, ಎಲ್ಲವೂ ಕೂಡ ಕಳ್ಕೊಂಡಿರ್ತೀವಿ ನಾವು. ಆದ್ರೆ ಆಸ್ ರಿಲಿಜಿಯಸ್ ಬಿಲೀಫ್ ಡಿಕ್ಲೈನ್ಸ್, ಪೀಪಲ್ ಫೀಲ್ ಲೋನ್ಲಿ ಅಂಡ್ ಇನ್ಸೆಕ್ಯೂರ್. ಅಂದ್ರೆ ಹಂಗೇನೆ ಧರ್ಮಗಳು ಕೂಡ ತನ್ನ ಧರ್ಮವನ್ನೇ ಕಳೆದುಕೊಳ್ತಾ ಇದೆ, ಧರ್ಮವನ್ನ ಕೂಡ ಜನರು ಮರಿತಾ ಇರ್ತಾರಲ್ವಾ, ದ ಸೇಮ್ ವೇ ಅದೇ ಸಮಯಕ್ಕೆ ಮನುಷ್ಯರು ಏಕಾಂಗಿತನವನ್ನ ಕೂಡ ಅನುಭವಿಸ್ತಾ ಇದ್ದಾರೆ, ಮತ್ತೆ ಇನ್ಸೆಕ್ಯೂರಿಟಿ ಆಗಿ ಫೀಲ್ ಆಗ್ತಾರೆ. ಅಂದ್ರೆ ಅವರಿಗೆ ಒಂದು ಯಾವುದೇ ಒಂದು ಸೆಕ್ಯೂರ್ ಇಲ್ಲದ ಒಂದು ಫೀಲ್ ಆಗ್ತಾ ಇರ್ತಾರೆ. ಇನ್ ಸಚ್ ಅ ವರ್ಲ್ಡ್ ಟ್ರೂ ಲವ್, ಟ್ರಸ್ಟ್ ಅಂಡ್ ಫೇತ್ಫುಲ್ನೆಸ್ ಆರ್ ದ ಓನ್ಲಿ ಸೋರ್ಸ್ ಆಫ್ ಕಂಫರ್ಟ್ ಅಂಡ್ ಸ್ಟ್ರೆಂತ್ ಅಂತಾರೆ. ಅಂದ್ರೆ ಇಲ್ಲಿ ಒಂದು ನಿಜವಾದ ಪ್ರೀತಿ ಏನಿದೆ ಅದೇ ನಮ್ಗೆ ಒಂದು ಕಂಫರ್ಟ್ ಅನ್ನ ಇಂತಹ ಒಂದು ಪ್ರಪಂಚದಲ್ಲಿ ನಮ್ಗೆ ನೀಡ್ಲಿಕ್ಕೆ ಸಾಧ್ಯ ಆಗುದು ಆ ಒಂದು ನಿಜವಾದ ಪ್ರೀತಿಗೆ ಮಾತ್ರ ಎನ್ನುವುದನ್ನ ಇಲ್ಲಿ ನಾವು ಸೆಂಟ್ರಲ್ ಐಡಿಯಾವಾಗಿ ಈ ಪೋಯಮ್ ಅನ್ನ ನೋಡಬಹುದಾಗಿದೆ. ಇನ್ನು ಕನ್ಕ್ಲೂಷನ್ ನಂದು ಕೊಡೋದಾದ್ರೆ ಈ ಒಂದು ಪೋಯಮಿಗೆ, ಇನ್ ಕನ್ಕ್ಲೂಷನ್, ಡೋವರ್ ಬೀಚ್ ಇಸ್ ಅ ಥಾಟ್ಫುಲ್ ಅಂಡ್ ಫಿಲಾಸಫಿಕಲ್ ಪೋಯಮ್ ಅಬೌಟ್ ಫೇತ್, ಲವ್ ಅಂಡ್ ದ ಅನ್ಸರ್ಟನಿಟೀಸ್ ಆಫ್ ಹ್ಯೂಮನ್ ಲೈಫ್. ಇದೊಂದು ಅರ್ಥಪೂರ್ಣವಾದ ಅಥವಾ ಫಿಲಾಸಫಿಕಲ್ ಆದ ಒಂದು ಪೋಯಮ್ ಆಗಿರುತ್ತೆ, ಮತ್ತೆ ನಂಬಿಕೆ, ಪ್ರೀತಿ ಹಾಗೇನೆ ಅನಿಶ್ಚಿತವಾದ ಈ ಜೀವನದ ಬಗ್ಗೆ ಆಗಿರುತ್ತೆ ಇದೊಂದು ಪೋಯಮ್.
Through the beautiful description of the sea and the powerful image of the sea of faith, Matthew Arnold reminds us that while the world may be full of doubt and sufferings, love and loyalty can help us live with the hope and courage. ಅಂದ್ರೆ ಇಂತಹ ಒಂದು ಅನ್ಸರ್ಟಿನಿಟಿ ಜೀವನದಲ್ಲಿ ಪ್ರೀತಿ ಅನ್ನೋದು ನಮಗೆ ಒಂದು ಬದುಕಲಿಕ್ಕೆ, ಪ್ರಾಮಾಣಿಕವಾದ ಪ್ರೀತಿ ಏನಿದೆ ಅದು ನಮಗೆ ಒಂದು ಬದುಕಲಿಕ್ಕೆ ಒಂದು ಧೈರ್ಯವನ್ನ ನೀಡ್ತದೆ ಅಥವಾ ಹೋಪ್ ಅನ್ನ ನೀಡ್ತವೆ. ಪ್ರಪಂಚ ಯಾವಾಗ್ಲೂ ಕೂಡ ಇದ್ದ ಹಾಗೆ ಇರುವುದಿಲ್ಲ, ಅದು ಬದಲಾವಣೆ ಆಗ್ತಾ ಇರ್ತದೆ. ನೋವು ನಲಿಗಳು ಸಹಜ. ಹಾಗೇನೆ ನೋವು ಬಂದಾಗ ಒಂದು ಕರೇಜ್ ಆಗಿ ನಾವು ಅದನ್ನ ಸ್ವೀಕರಿಸಿ ಅದನ್ನ ಆ ನೋವಿನ ಎದುರು ಹೋರಾಡ್ಲಿಕ್ಕೆ ಈ ಪ್ರೀತಿ ಎನ್ನುವಂತಹದ್ದು ನಮ್ಗೆ ಒಂದು ಒಳ್ಳೆಯ ಔಷಧವಾಗಿ ಅಥವಾ ಒಂದು ಧೈರ್ಯವಾಗಿ ನಮ್ಗೆ ದಾರಿದೀಪವಾಗಿರುತ್ತೆ ಎನ್ನುವುದನ್ನ ಇಲ್ಲಿ ಕವಿ ಹೇಳ್ತಾರೆ. ಇದಿಷ್ಟು ಕೂಡ ಡೋವರ್ ಬೀಚ್ ನ ಕನ್ನಡ ಮತ್ತೆ ಇಂಗ್ಲಿಷ್ ಸಮ್ಮರಿ ಆಗಿರುತ್ತೆ. ಹಾಗೇನೆ ನಾ ಈ ಸಮ್ಮರಿಯನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಈ ಸಮ್ಮರಿಯನ್ನ ಕೂಡ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ. ಧನ್ಯವಾದಗಳು.